ಕನ್ನಡ ಅರ್ಥ ಆಗುತ್ತಲ್ರಿ ಎಲ್ಲರಿಗೂ? ಸೊ ಸಾಕ್ಷ್ಯ ಏನಂದರೆ ನಮ್ಮದು, ಸೊ 5 ವರ್ಷ ಆಗಿದೆ ಮದುವೆ ಆಗಿ. ಸೊ 5 ವರ್ಷದಿಂದನೂ 6-7 ವರ್ಷ ಆಗಿದೆ. ಸೊ ಹೇಳ್ಬೇಕಂದ್ರೆ ನಾವು ಅಂದರೆ ಎಲ್ಲನೂ ಇದೆ, ನಮಗೆ ಕೆಲಸ ಇದೆ, ಎಲ್ಲನೂ ಇದೆ. ಆದರೆ ಏನಂದರೆ ಮ್ಯಾರೇಜ್ ಆಗಿದೆ, ಆದರೆ ಮಕ್ಕಳಿಲ್ಲ. ಅದೊಂದು ಫೀಲಿಂಗ್ ನನ್ನಲ್ಲಿ. ಅನೇಕ ಶೋಧನೆಗಳು ಬಂದು ನನ್ನ ಲೈಫಲ್ಲಿ, ಅನೇಕ ಪ್ರಾರ್ಥನೆ ಮಾಡ್ತಿದ್ವಿ. ಎಲ್ಲರೂ ಅಂದರು, ನೀವು ಜನ ಹೆಂಗಂತಂದ್ರೆ ಕ್ರೈಸ್ತರಾದವ್ರು ಎಲ್ಲರೂ ಜ್ಞಾನ ಇರುತ್ತೆ ದೇವ್ರೆಲ್ಲರಿಗೂ. ಆದರೆ ಏನಂದ್ರೆ ಸೊ ನಮ್ಗೆ ಯಾವಾಗಲೂ ಏನು ಮದುವೆ ಆಗಿದೆ ಮಕ್ಕಳಾಗಿಲ್ಲ, ಏನು ಮದುವೆ ಆಗಿದೆ ಮಕ್ಕಳಾಗಿ, ಯಾವಾಗಲೂ ಅದೇ ಹೇಳ್ತಾರ. ಊರಿಗೆ ಹೋದ್ರೆ ಎಲ್ಲರೂ ಅದೇ ಬಾಯಲ್ಲಿ. ನಮ್ಗೇನು ನಾವು ದೇವ್ರನ್ನ ಆರಾಧನೆ ಮಾಡ್ತೀವಿ, ಎಲ್ಲ ಮಾಡ್ತೀವಲ್ಲ, ಯಾಕೆ ಈ ತರ ಹೇಳ್ತಾರೆ ಇವರು? ನಾವ್ ಯಾವಾಗ ನೋಡಿದ್ರೆ ಅದು ಒಂದು ನಮ್ಗೆ ಏನ್ ದೇವ್ರೆ, ನಾವು ಇಷ್ಟದಿಂದ ನಂಬಿದೀವಿ ಇಷ್ಟಲ್ಲ. ಆಮೇಲೆ ಚಿಕ್ಕ ವಯಸ್ಸಿಂದ ಕೂಡ ಮೀಟಿಂಗ್ ಹೋಗೋದು, ಚರ್ಚಲ್ಲೇ ಮಕ್ಕಳು ನಾನು ಯಾವಾಗ್ಲೂ. ಆದ್ರೆ ನನ್ನ ಮನ್ಸಲ್ಲಿ ಯಾವತ್ತೂ ಒಂದು ದುಃಖ, ದೇವ್ರು ಯಾಕೆ ಹಿಂಗ್ ಮಾಡ್ದ ನನಗೆ? ಸೊ ಆ ತರ ಯಾವಾಗ್ಲೂ ನನಗೆ ಅದು ಬಾಧೆ. ಯಾವತ್ತು ನನ್ಗೇನಂದ್ರೆ ಯಾವತ್ತು ನನ್ನ ಮನ್ಸಲ್ಲಿ ಏನಿತ್ತು, ದೇವ್ರು ಇವತ್ತ ನಾಳೆ ಅದ್ಭುತ ಕಾರ್ಯಗಳನ್ನು ಮಾಡುವ ಆತನಾಗಿದ್ದಾನೆ. ನಮ್ಮ ಮಿಸಸ್ ಅವ್ರಿಗೆ ಯಾವತ್ತು ಹೇಳೋದು ಏನಂದ್ರೆ, ದೇವ್ರು ನಾವು ಆರಾಧನೆ ಮಾಡೋ ದೇವ್ರು ಕಲ್ಲಲ್ಲ ಮುಳ್ಳಲ್ಲ, ಆತನ ಭೂಮಿ ಆಕಾಶನ ಸೃಷ್ಟಿ ಮಾಡೋದು ಸರ್ವಶಕ್ತನಾಗಿದ್ದಾನ ಅಂತೇಳಿ ಯಾವತ್ತು ನಾನು ಧೈರ್ಯ ಕೊಡೋನು. ಇಬ್ಬರಲ್ಲಿ ಕೂಡ ಜಗಳ ಬರೋದು, ಸೈತಾನ್ ಕೂಡ ಗಲಿಬಿಲಿ ತರೋನು. ಯಾವಾಗ್ಲೂ ನಮ್ಗೆ ಅಸಮಾಧಾನನೇ ಈ 7 ವರ್ಷನೂ ಇಲ್ಲ. ಆಕ್ಚುಲಿ ನಾನು ಹೋಗೋ ಸಾಯ್ಬೇಕು ಹೇಳ್ಬೇಕಂದ್ರೆ. ಸೊ ಅನೇಕ ಸಮಸ್ಯೆಗಳು ಬಂದವು. ಆಮೇಲೆ ದೇವರು ನನ್ನನ್ನು ಕೈ ಹಿಡ್ದಿದ್ದು. ಆಮೇಲೆ ಈ ವರ್ಷದಲ್ಲಿ ನಾನು ಏನಿದ್ರು ಹಾಸ್ಪಿಟ್ಲ್ಗೆ 1-2 ಲಕ್ಷ ಖರ್ಚು ಮಾಡಿದ್ದೆ. ಆಮೇಲೆ ಏನಾಗಿದೆ ಅಂದ್ರೆ ಲಾಸ್ಟ್ ಟೈಮು ಸೊ ಅಯ್ಯನವ್ರು ಕೂಡ ಫೆಬ್ರವರಿಯಲ್ಲಿ ನಮ್ಗಾಗಿ ಪ್ರಾರ್ಥನೆ ಮಾಡಿದ್ರು. ಯಾವತ್ತು ನಾವು ಅನೇಕ ಸಭೆಗಳಲ್ಲಿ ಹೋಗ್ತೀವಿ, ಎಲ್ಲರೂ ಪಾಸ್ಟರ್ಸ್ ನಮ್ಗೆ ಗೊತ್ತು, ನಾವು ಮ್ಯೂಸಿಕ್ ಪ್ಲೇ ಮಾಡ್ತೀವಿ ಗೊತ್ತು, ಆದರೆ ಏನು ಲಾಭ ಇಲ್ಲ. ಆದರೆ ಸೊ ನಮ್ಮ ಮಿಸಸ್ ಆಗಲಿ ನನ್ನನ್ನಾಗಲಿ, ಸೊ ನಮ್ಮ ಸಭೆಯಲ್ಲಿ ಕೂಡ ಸೊ ಅಯ್ಯನವ್ರು ಬಂದಾಗ ನಮ್ಮನ್ನೆಲ್ಲರೂ ನಮ್ಮಿಬ್ಬರನ್ನ, ನನ್ನ ಮಿಸಸ್ ಅವ್ರು ನನ್ನನ್ನು ಕರೆದು ಇಲ್ಲಿ ಪ್ರೇಯರ್ ಮಾಡಿದ್ರು. ಎಲ್ಲರೂ ಪ್ರೇಯರ್ ಮಾಡಿದ್ರು. ಸೊ ಪ್ರಸಾದ ಅವರು ಕೂಡ ಪ್ರಾರ್ಥನೆ ಮಾಡಿದ್ರು, ನಮ್ಮ ಮಕ್ಕಳಾಗಬೇಕು ಅಂತೇಳಿ. ಫೆಬ್ರವರಿಯಿಂದ ಇವತ್ತು ಎಷ್ಟನೇ ತಿಂಗಳು? ಮೇ ಅಂದರೆ 2 ತಿಂಗಳ 3 ತಿಂಗಳ? ಸೊ 3 ತಿಂಗಳ, ಇದು 3ನೇ ತಿಂಗಳ. 3 ತಿಂಗಳಲ್ಲಿ ಅವರು ಕನ್ಸೀವ್ ಆಗಿದ್ದಾರೆ. ಈಗ 2 ತಿಂಗಳ 3ನೇ ತಿಂಗಳ. ಸೊ ಮೊನ್ನೆ ಸ್ಕ್ಯಾನಿಂಗ್ ಹೋಗಿ ಬಂದ್ರು, ಅವ್ರು ಗುಡ್ ನ್ಯೂಸ್ ಹೇಳಿದ್ರು. ಅದೊಂದು ದೇವರ ಕೃಪೆ. ನನ್ನಲ್ಲಿ ಬಹಳ ಖುಷಿ ಇದೆ. ಆಮೇಲೆ ದೇವರು ಇಷ್ಟೆಲ್ಲ ನಮ್ಮನ್ನ ಅಂದ್ರೆ ಪರೀಕ್ಷೆ, ಇವನ್ ಬಿಟ್ಟು ಹೋಗ್ತಾನ ಇಲ್ಲ, ಇವ್ರು ನನ್ನ ಆರಾಧನೆ ಮಾಡ್ತಾರ ಇಲ್ಲ ಅನ್ನೋದು ದೇವರೇ ನಮ್ಮನ್ನ ಪರೀಕ್ಷಿಸ್ತಾನೆ ಕೆಲವೊಂದು ಟೈಮಲ್ಲಿ. ಆದ್ರೆ ನಾವು ಬಿಡ್ಬಾರ್ದು ಕಷ್ಟನ. ಈಗ ಹೆಂಗಾಗ್ಬಿಟ್ಟಿದ, ನನಗೆ ಕಷ್ಟ ಬರ್ಲಿ, ಇನ್ನೂ ವೇದನೆ ಬರ್ಲಿ, ಯಾಕಂದ್ರೆ ಅಲ್ಲಿ ಅವಾಗಿಂದ ಆದಿ ಬಂದ್ಬಿಟ್ಟಿದೀವಿ ನಾವು ಎಲ್ಲ ವಿಷಯಗಳಲ್ಲಿ. ಸಮಾಧಾನ ಅಂದ್ರೆ ಒಂದ್ 5 ನಿಮಿಷನೂ ಮನೇಲಿ ಇರ್ತಿದ್ದಿಲ್ಲ ನಾನು, ಅಂತ ಶೋಧನೆಗಳು ಅಷ್ಟೊಂದು ಇದ್ರಿಂದ. ಆದ್ರೆ ದೇವ್ರೇನ್ ಮಾಡಿದಾನಂದ್ರೆ ಈ ಒಂದು ಪ್ರಾಬ್ಲಮ್ ಇಂದ ದೊಡ್ಡ ಬಿಡುಗಡೆ ಕೊಟ್ಬಿಟ್ಟಿದ್ದಾನೆ ನನ್ಗೆ. ಅದೊಂದು ಯಾವತ್ತು ಸಮಸ್ಯೆ ಇರೋದು, ಎಲ್ಲರಿಗೂ ಮಕ್ಳಿದ್ದಾರೆ, ನನಗೆ ಯಾಕೆ ಮಕ್ಕಳಿಲ್ಲ? ಎಲ್ಲರಿಗೂ ಮಕ್ಕಳಿದ್ದಾರೆ. ಆಮೇಲೆ ಚಿಕ್ಕ ಮಕ್ಳು ಮ್ಯೂಸಿಕ್ ಕಲಿಸ್ತೇನೆ ನಾನು, ಅವರೇ ನನ್ನ ಮಕ್ಕಳು ಅಂತೇಳಿ ನಾನು ಅವ್ರನ್ನ ಪ್ರೀತಿ ಮಾಡ್ತಿದ್ದೆ. ಎಲ್ಲ ಪೇರೆಂಟ್ಸ್ ಕೂಡ ನನ್ನ ಇದು ಮಾಡ್ತಾರೆ. ಆದ್ರೆ ಇವತ್ತ ನನಗೆ, ನಮ್ಮ ಮಿಸ್ಸಸ್ ಅವ್ರಿಗೆ ಇವತ್ತು ನಮ್ಗೊಂದು ಮಕ್ಕಳು, ದೇವರು ಮಗುವನ್ನ ಕೊಡ್ತಿದಾರಲ್ಲ, ಅದು ನನಗೆ ಬಹಳ ಖುಷಿ. ಹೇಳ್ಬೇಕಂದ್ರೆ ದೇವರ ನಾಮಕ್ಕೆ ಮತ್ತೆ ಸ್ತೋತ್ರವಾಗಲಿ. ಸೊ ಪ್ರಸಾದ ಆಯನವ್ರು ಕೂಡ ಅವತ್ತು ಪ್ರಾರ್ಥನೆ ಮಾಡಿ ಅದೊಂದು ಸಾಕ್ಷಿ. ಸೊ ಪ್ರಾರ್ಥನೆ ಮಾಡಿದ್ದಕ್ಕೆ ಆಮೇಲೆ ಅವ್ರು ದಿನಾನು ಪ್ರಾರ್ಥನೆ ಮಾಡ್ತಿದ್ದಾರೆ ನಮ್ಮ ಸಲುವಾಗಿ. ಆಮೇಲೆ ನೀವು ಕೂಡ ಮಾಡ್ತಿದ್ರಿ. ಅದು ದೇವರು ನಿಜ ಕೇಳಿದಾನೆ. ದೇವ್ರು ಕೇಳ್ಬಿಟ್ಟಾನ ಆಲ್ರೆಡಿ. ಇನ್ನೇನು ಮಕ್ಕಳೇ ಡಾಕ್ಟರ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ರು. ಇನ್ನು ಟೆಸ್ಟ್ ಬೇಬಿಗೆ ನೀವು ಬ್ಲಾಕ್ ಇದಾವೆ 2 ಟ್ಯೂಬ್ ಅಂತ ಹೇಳ್ಬಿಟ್ಟಿದ್ರು. ಭಯಂಕರ ಹಾಸ್ಪಿಟ್ಲಿಗೆ ತಿರ್ಗಾಡಿವಿ ನಾವಂತ, ಹುಬ್ಳಿ ಎಲ್ಲ ಇಲ್ಲ, ಎಲ್ಲಾನು ಮಾಡ್ಬಿಟ್ಟಿವಿ. ಲಾಸ್ಟಿಗೆ ಇಲ್ಲ ಮಕ್ಕಳೇ ಆಗೋದಿಲ್ಲ ಅಂತ ಹೇಳಿ ನಮ್ಮ ಮಿಸ್ಸಸ್ ಅವ್ರಂತ ದಿನ ಅಳ್ತಿದ್ರು. ಅವರು ನಾವು ಹೋಗೋದು ದೇವ್ರ ವಾಕ್ಯ ಬಗ್ಗೆ ಹೇಳಿದ್ರು, ಅವ್ರು ಹೋಗೋದು ದೇವ್ರು. ಹಂಗೆ ಇದ್ದಿದ್ದು ನಿಜ ಹೇಳ್ಬೇಕಂದ್ರೆ ಇನ್ನೇನು ಮಕ್ಕಳೇ ಆಗಲ್ಲಪ್ಪ. ನಾ ಯಾವಾಗ್ಲೂ ಅಂತಿದ್ದೆ ಮಕ್ಕಳಾಗ್ಲಿಲ್ಲ ಅಂತ ಪರವಾಗಿಲ್ಲ, ಆದ್ರೆ ದೇವ್ರು ನಿನ್ನನ್ನು ಬಿಡಂಗಿಲ್ಲ. ನಾನು ನನ್ನ ಹೆಂಡತಿ ಲಾಸ್ಟ್ ನಿರ್ಧಾರವಾಗಿ ಏನ್ ಡಿಸೈಡ್ ಮಾಡಿದ್ವಿ ಅಂದ್ರೆ, ದೇವ್ರನ್ನ ಬಿಡೋಕ್ ಪ್ರಸಕ್ತಿನೇ ಇಲ್ಲ. ಮಕ್ಕಳಾಗಿಲ್ಲ ಅಂತ ತೊಂದರೆ ಇಲ್ಲ, ಏನಿಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ದೇವ್ರೆ ನೀನ್ ಬಿಡಂಗಿಲ್ಲ. ದೇವ್ರನ್ನ ಬಿಡೋ ಪ್ರಸಕ್ತಿನೇ ಇಲ್ಲ. ಇವತ್ತು ನಾಳೆ ಪ್ರಾಣ ಹೋಗ್ಲಿ ಏನಾರ ಆಗ್ಲಿ, ಆದ್ರೆ ಲಾಸ್ಟಿಗೆ ಪ್ರೇಯರ್ ಮಾಡಿ ನೀವೆಲ್ಲ ಪ್ರಾರ್ಥನೆ ಮಾಡಿ, ಪ್ರಸನ್ನ ಕೂಡ ಅವ್ರು ಪ್ರಾರ್ಥನೆ ಮಾಡಿ ದೇವ್ರು ಅದ್ಭುತ ಕಾರ್ಯ ಮಾಡಿದ್ದಾರೆ. ಆಮೇಲೆ ಇನ್ನೊಂದೇನಂದ್ರೆ ಒಂದ್ ಕನ್ಸು ಬಿದ್ದಿತ್ತು ನನಗೆ. ಈ ಒಂದು 15 ದಿನ ಹಿಂದ್ಗಡೆ ಒಂದ್ ಕನ್ಸು ಬಿದ್ದಿತ್ತು. ಸೊ ಪಾಸ್ಟರ್ನವರು ಒಬ್ಬ ಅಣ್ಣ ಇದ್ದಾರೆ, ಇನ್ನೊಬ್ರು, ಅವ್ರ ಹೆಸರು ಗೊತ್ತಿಲ್ಲ. ಸೊ ಬೈಕಲ್ಲಿ ಹೋಗ್ತಿದ್ದೀನಿ ನಾನು.
ಅವತ್ತ ಪ್ರೇಯರ್ ಬೈಕಲ್ಲಿ ಹೋಗ್ತಿದ್ದೀನಿ, ಅವ್ರು ಮಾತಾಡ್ತಿದಾರೆ ನನ್ನ ಜೊತೆ. ಸರ್ ಹಿಂಗ್ ಹೊಡೆದು ನನ್ನ ತೊಡಿಗೆ ಹೊಡೆದು ಮಾತಾಡ್ತಿದ್ದಾರೆ, ಏನು ಹೇಳ್ತಿದಾರೆ ನನಗೆ ಅರ್ಥ ಆಗ್ತಿಲ್ಲ. ಬೈಕಲ್ಲಿ ಹೋಗ್ತಿದ್ದೀನಿ ಸರ್, ಹ್ಞೂ 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 ಅಂತ ಹೇಳ್ತಿದ್ದೀನಿ. ಆಮೇಲೆ ಏನ್ ಮಾಡಿದ್ರು, ಆಟೋಮೆಟಿಕ್ ಆಗಿ ನಾನು ತಪ್ಕೊಂಡು ಜೋರಾಗಿ ತಪ್ಕೊಂಡ್ಬಿಟ್ರು. ಆಟೋಮೆಟಿಕ್ ಅಲ್ಲಿ ಒಂದು ಅಭಿಷೇಕ, ಅಂದ್ರೆ 2 ವಿಷಯ ಕೇಳು ಅಂತಂದ್ರು ದೇವರು. ಅಲ್ಲಿ ಯಾರೋ ಮಾತಾಡ್ತಿದ್ರು, 2 ವಿಷಯ ನಿನ್ಗೇನ್ ಬೇಕು ಅಂತ ಕೇಳಿದ್ರು. ಅಲ್ಲಿ ಅಭಿಷೇಕ ಅನ್ಯಾಂಟಿಂಗ್ ಅಂದ್ರೆ ಅಭಿಷೇಕ ಇದೆ. 2 ದೊಡ್ಡ ಕೈಗಳು ನಾನು ಬಂದು ಹಿಡ್ಕೊಂಡ್ ಕೂಡಲೇ 2 ವಿಷಯಗಳ ಬಗ್ಗೆ ಕೇಳಿದ್ರು. ಒಂದು ಮ್ಯೂಸಿಕ್ ಕ್ಲಾಸ್ ಬಗ್ಗೆ, ನಾನು ಮ್ಯೂಸಿಕ್ ಕ್ಲಾಸ್ ಕಲಿಸ್ತಿದ್ದೀನಿ ಮಕ್ಕಳಿಗೆ. ಎಲ್ಲ ಸಭೆಗಳು ಅಲ್ಲಿ ಕೂಡ ವರ್ಷಿಪ್ ಅಂದ್ರೆ ಮ್ಯೂಸಿಕ್ ಇಲ್ಲ ಎಲ್ಲ ಕಡೆಯಲ್ಲೂ. ಅದಕ್ಕೆ ನಾನು ನನ್ನ ಕೆಲಸನೂ ನಾನು ಬೇರೆ ಕೆಲಸ ಬಂದು ನಾನು ಬಿಟ್ಟಿಲ್ಲ. ಅದೊಂದು ಮ್ಯೂಸಿಕ್. ಆಮೇಲೆ ನನ್ನ ಹೆಂಡತಿಗೆ ಗರ್ಭಫಲ ಬೇಕಂತೇಳಿ 2 ವಿಷಯ ನಾನು ಕೇಳಿದೆ. ಅವತ್ತ ಅಲ್ಲಿ ಇದಾಯ್ತು. ಅದಕ್ಕೆ ಮುಂಚೆ ಪಾಸ್ಟರ್ ಏನವರು ಒಂದು ಪ್ರೇಯರ್ ಆಯಿಲ್ ಕೊಟ್ಟಿದ್ರು ನನಗೆ. ಅವತ್ತು ನಾನು ಪ್ರೇಯರ್ ಮಾಡಿ ಮಲಗಿದ್ದೆ. ಆಕ್ಚುಲಿ ಟೀ ಕುಡಿದು ಅವರು ಟೀ ಕೊಟ್ಟರು. ಸರಿ ಅಂತ ಯಾಕೋ ಸ್ವಲ್ಪ ಸುಸ್ತಾಗಿದೆ ಅಂತೇಳಿ ಮಲಗಿದ್ದಾರೆ. ಹೋಗಿ ನಾನು ಮಲಗಿದ ಕೂಡಲೇ ಅವರು ಮಲಗಕ್ಕೆ ಮುಂಚೆ ಅವ್ರು ಎಣ್ಣೆ ಹಚ್ಚಿದ್ರು ನನಗೆ ಬೆಳಗ್ಗೆನೆ. ಪ್ರೇಯರ್ ಮಾಡಿ ಪ್ರೇಯರ್ ಆಯಿಲ್ ಹಚ್ಚಿದ್ರಲ್ಲ, ಆ ಪ್ರೇಯರ್ ಆಯಿಲ್ ಅನೈಂಟಿಂಗ್ ಆಗಿ ನನ್ನ ಅಭಿಷೇಕ ಬಂದಿದ್ದು, ಆ ದರ್ಶನ ಬಿದ್ದಿದ್ದು, ವಿಷನ್ ಆಗಿದ್ದು. ಸರಿ, ಒಂದು ಚಿಕ್ಕ ಪ್ರಾರ್ಥನೆ, ಈ ಸಾಕ್ಷಿ ದೇವರು ಕೊಟ್ಟಿದ್ದಕ್ಕಾಗಿ, ಎಲ್ಲರಿಗೂ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ನಾನು ಒಂದೇ ತಿಳಿಸುವಂತನಾಗಿದ್ದೇನೆ. ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುವಂತನಾಗಿದ್ದೇನೆ ಸ್ವಾಮಿ. ಆಮೆನ್.